ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಲತಾ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ಇರುವಕ್ಕಿ. ಇಂದು ನಾನು ನಿಮಗೆ ಕೀಟ ನಿರ್ವಹಣೆಯಲ್ಲಿ ಆರ್ಥಿಕ ಹಾನಿ ಮಟ್ಟ ಮತ್ತು ಸಾಮಾನ್ಯ ಸಮತೋಲನ ಸ್ಥಾನ ಅಂದರೆ ಏನು ಅಂತ ತಿಳಿಸ್ಕೊಡ್ತೇನೆ. ಆರ್ಥಿಕ ಹಾನಿ ಮಟ್ಟ ಅಥವಾ ಎಕಾನಮಿಕ್ ಇಂಜುರಿ ಲೆವೆಲ್ ಅಂತ ಕರೀತಾರೆ. ಸಾಮಾನ್ಯ ಸಮತೋಲನ ಸ್ಥಾನ ಜನರಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರೀತಾರೆ. ಇವೆರಡು ಕೀಟ ನಿರ್ವಹಣೆಯಲ್ಲಿ ಬರುವ ಮೂಲಭೂತ ಪರಿಕಲ್ಪನೆಯಾಗಿದೆ. ಮೊದಲನೇದಾಗಿ ಆರ್ಥಿಕ ಹಾನಿ ಮಟ್ಟ ಅಂದ್ರೆ ಒಂದು ಬೆಳೆ ಆಗಿರ್ಬೋದು ಅಥವಾ ಜಮೀನಲ್ಲಿ ಒಂದು ಕೀಟಗಳ ಜನಸಂಖ್ಯೆ ಏನಾಗುತ್ತೆ, ಒಂದು ನಿರ್ದಿಷ್ಟ ಮಟ್ಟವನ್ನು ತಲುಪುತ್ತೆ. ಆ ನಿರ್ದಿಷ್ಟ ಮಟ್ಟವನ್ನು ತಲುಪಿದಾಗ ಅವುಗಳಿಂದ ಆಗುವ ಹಾನಿಯ ವೆಚ್ಚವು ಅವುಗಳನ್ನು ನಾವು ನಿಯಂತ್ರಣ ಮಾಡಲು ಕೈಗೊಳ್ಳುವ ಕ್ರಮಗಳಾದ್ರ ಸಿಂಪರಣೆ ಮಾಡಬಹುದು, ಕೀಟನಾಶಕ ಸಿಂಪರಣೆ ಮಾಡಬಹುದು. ಅದರಿಂದ ಅವುಗಳ ಸಿಂಪರಣೆಗೆ ತಗೊಳ್ಳುವ ಕೂಲಿ ಖರ್ಚು ಮತ್ತೆ ಕೀಟನಾಶಕಗಳನ್ನು ಕೊಳ್ಳುವ ಖರ್ಚು, ಅವೆಲ್ಲ ಖರ್ಚುಗಳಿಗಿಂತ ಅವುಗಳು ಮಾಡುವ ಹಾನಿಯ ಖರ್ಚು ಕಡಿಮೆ ಆಗಿರುತ್ತೆ. ಆದ್ರಿಂದ ನಾವು ಯಾವಾಗ ಒಂದು ಹುಳ ಎಕನಾಮಿಕ್ ಇಂಜುರಿ ಲೆವೆಲ್ಗೆ ಹೋಗ್ತಿದೆಯೋ ಅವಾಗ ನೀವು ಯಾವುದೇ ರೀತಿಯ ಕೀಟನಾಶಕಗಳ ಸಿಂಪರಣೆಯನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಅವುಗಳ ಸಿಂಪರಣೆ ಮಾಡಕ್ ಹೋದ್ರೆ ಅದರಲ್ಲಿ ತಗುಲುವ ವೆಚ್ಚವು ಅವುಗಳು ಮಾಡುವ ಹಾನಿಯ ವೆಚ್ಚಕ್ಕಿಂತವೂ ಅಧಿಕವಾಗಿರುತ್ತೆ. ಆದ್ರಿಂದ ನೀವು ಹುಳಗಳನ್ನು ಯಾವಾಗ ಎಕಾನಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತೀವಲ್ಲ, ಇನ್ನು ಸ್ಟಾರ್ಟಿಂಗ್ ಅಲ್ಲೇ ಅಂದ್ರೆ ಆರ್ಥಿಕ ಮಿತಿ ಮಟ್ಟದಲ್ಲಿಯೇ ಹುಳುಗಳನ್ನು ಕಂಟ್ರೋಲ್ ಮಾಡಬೇಕು. ಎರಡನೇ ಅಂಶ ಅಂದ್ರೆ ಸಾಮಾನ್ಯ ಸಮತೋಲನ ಸ್ಥಾನ ಅಂತ, ಜನರಲ್ ಈಕ್ವಿಲಿಬ್ರಿಯಂ ಪೊಸಿಷನ್. ಇದು ನಿಮಗೆ ಎಲ್ಲಿ ಉಪಯೋಗಕ್ಕೆ ಬರುತ್ತೆ ಅಂದ್ರೆ, ಒಂದು ಪ್ರಮುಖ ಕೀಟ, ಒಂದು ಬೆಳೆಯಲ್ಲಿ ಒಂದು ಪ್ರಮುಖ ಕೀಟ ಇರುತ್ತೆ, ಅದು ವರ್ಷಾನ್ಗಟ್ಲೆ ಬರ್ತಾನೆ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ನಿಮಗೆ ಸೈನಿಕ ಹುಳ, ಜೋಳದಲ್ಲಿ ಸೈನಿಕ ಹುಳು ವರ್ಷಗಟ್ಲೆ ಬರ್ತಾನೆ ಇರುತ್ತೆ. ಮತ್ತೆ ಜೋಳದಲ್ಲಿರುವ ಸುಳಿನೊಣ ಆಗಿರ್ಬೋದು, ಭತ್ತದಲ್ಲಿ ಕಾಂಡ ಕೊರಕ ಆಗಿರ್ಬೋದು, ಇವೆಲ್ಲ ನಿಮಗೆ ಪ್ರಮುಖ ಕೀಟಗಳಾಗಿರುತ್ತೆ. ಈ ಕೀಟಗಳ ಹತೋಟಿ ಕ್ರಮದಲ್ಲಿ ಜನರಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅನ್ನುವ ಅಂಶ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ ಜನರಲ್ ಈಕ್ವಿಲಿಬ್ರಿಯಂ ಪೊಸಿಷನ್ ಅಂದ್ರೆ, ಇಲ್ಲಿ ಏನಾಗುತ್ತೆ, ಕೀಟಗಳ ಜನಸಂಖ್ಯೆ ಇರುತ್ತಲ್ವಾ, ದೀರ್ಘಕಾಲದವರೆಗೆ ಯಾವುದೇ ಕೃತಕ ಹಸ್ತಕ್ಷೇಪವಿಲ್ಲದೆ ನೈಸರ್ಗಿಕ ಪರಿಸರದಲ್ಲಿ ಒಂದು ಸರಾಸರಿ ಮಟ್ಟದಲ್ಲಿ ಏರಿಳಿತ ಕಾಣ್ತಾ ಇರುತ್ತೆ. ಅಂದ್ರೆ ನಿಮಗೆ ಜೈವಿಕ ಅಂಶಗಳಾಗಿರ್ಬೋದು, ಜೈವಿಕ ಅಂಶಗಳಂದ್ರೆ ಈ ಕೀಟಗಳ ಹತೋಟಿ ಮಾಡುವ ಪರಭಕ್ಷಕ ಕೀಟಗಳಾಗಿರ್ಬೋದು ಅಥವಾ ಇನ್ನಿತರ ಕೀಟಗಳಾಗಿರ್ಬೋದು. ಅಜೈವಿಕ ಅಂಶಗಳಂದ್ರೆ ಸೂರ್ಯಕಿರಣ, ಬೆಳಕು, ಮಳೆ, ಗಾಳಿ, ಈ ಎರಡೂ ಅಂಶಗಳು, ಜೈವಿಕ ಮತ್ತು ಅಜೈವಿಕ ಅಂಶಗಳ ಪ್ರಭಾವದಿಂದಾಗಿ ಒಂದು ಬೆಳೆಯಲ್ಲಿ ಒಂದು ಕೀಟವು ದೀರ್ಘಕಾಲದವರೆಗೆ ಸರಾಸರಿ ಮಟ್ಟದಲ್ಲಿ ಏರಿಳಿತ ಆಗ್ತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಅವುಗಳನ್ನು ನಿಮಗೆ ಯಾವಾಗ್ಲೂ ರೆಗ್ಯುಲರ್ ಆಗಿ ನೀವು ಅದಕ್ಕೆ ಮ್ಯಾನೇಜ್ಮೆಂಟ್ ತಗೊಂತಾನೆ ಇರ್ಬೇಕಾಗುತ್ತೆ. ಪ್ರತಿ ವರ್ಷನೂ ಆ ಹುಳಕ್ಕೆ ಮ್ಯಾನೇಜ್ಮೆಂಟ್ ತಗೊಂತಾನೆ ಇರಬೇಕು. ಏನಿಗೆ ತಗೊಬೇಕು ಅಂದ್ರೆ, ಆ ಹುಳವು ಆರ್ಥಿಕ ಹಾನಿ ಮಟ್ಟವನ್ನು ತಲುಪದಂತೆ ನೋಡಿಕೊಳ್ಳಲು ನಾವು ಜಿಪಿ ಅಂತ ಹೇಳ್ತೀವಲ್ಲ, ಅಲ್ಲಿ ನೀವು ಯಾವಾಗ್ಲೂ ಕಂಟ್ರೋಲ್ಗಳನ್ನ ಮ್ಯಾನೇಜ್ಮೆಂಟ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಇದರ ಪ್ರಾಮುಖ್ಯತೆ ಏನಂದ್ರೆ, ಇದು ಒಂದು ಕೀಟದ ನೈಸರ್ಗಿಕ ಜನಸಂಖ್ಯೆ ಮಟ್ಟವನ್ನು ತಿಳಿಸಿಕೊಳ್ಳುತ್ತೆ. ಅಲ್ಲದೆ ರೈತರು ಕೀಟನಾಶಕವನ್ನು ಬಳಸಬೇಕೇ ಅಥವಾ ಬೇಡವೇ ಅನ್ನೋದನ್ನು ನಿರ್ಧರಿಸಲು ಸಹ ಇದು ಸಹಾಯ ಮಾಡುತ್ತದೆ. ಇವಾಗ ಉದಾಹರಣೆ ಹೇಳಬೇಕು ಅಂದ್ರೆ, ಕೆಲವು ಬೆಳೆಗಳಲ್ಲಿ ಜಿಇಪಿ ಇದೆಯಲ್ವಾ, ಜಿಇಪಿಯು ಆರ್ಥಿಕ ಹಾನಿಯ ಮಟ್ಟಕ್ಕಿಂತ ಹೆಚ್ಚಾಗಿಯೇ ಇರುತ್ತದೆ. ಅವುಗಳಿಗೆ ತಕ್ಷಣ ನಿಯಂತ್ರಣವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಪ್ರಮುಖ ಕೀಟಗಳಲ್ಲಿ ಜಿಇಪಿಯು ಎಕನಾಮಿಕ್ ಇಂಜುರಿ ಲೆವೆಲ್ ಹತ್ರ ಇರೋದ್ರಿಂದ ರೆಗ್ಯುಲರ್ ಕಂಟ್ರೋಲ್ ಮಾಡಲೇಬೇಕಾಗುತ್ತೆ. ಇನ್ನು ಸಣ್ಣ ಕೀಟಗಳಲ್ಲಿ ಜಿಇಪಿಯು ಎಕನಾಮಿಕ್ ಇಂಜುರಿ ಲೆವೆಲ್ಗಿಂತ ತುಂಬಾ ಕಡಿಮೆ ಇರುತ್ತೆ. ಇಲ್ಲಿ ನಿಮಗೆ ಅವುಗಳನ್ನು ನಿಯಂತ್ರಣ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆಕಸ್ಮಿಕ ಕೀಟಗಳಂತ ಬರುತ್ತೆ. ಒಂದೊಂದ್ಸತಿ ಕೀಟಗಳು 2-3 ವರ್ಷ ಏನೂ ಇರೋದಿಲ್ಲ, ಸಡನ್ ಆಗಿ ಡ್ಯಾಮೇಜ್ ಮಾಡ್ತಿರುತ್ತೆ. ಅಂತ ಟೈಮಲ್ಲಿ ಜಿಇಪಿಯು ಸಡನ್ ಆಗಿ ಎಕನಾಮಿಕ್ ಇಂಜುರಿ ಲೆವೆಲ್ಗಿಂತ ಹೆಚ್ಚಾಗಿರುತ್ತೆ. ಅಂತ ಟೈಮಲ್ಲಿ ನಾವು ಆ ಟೈಮ್ ಅದ್ರದ್ದು ಇಟಿಎಲ್ ನೋಡ್ಕೊಂಡು ಅಥವಾ ಆರ್ಥಿಕ ಮಿತಿ ಮಟ್ಟ ನೋಡ್ಕೊಂಡು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಿಮಗೆ ಏನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಆದರೆ ನನ್ನ ಮೊಬೈಲ್ ಸಂಖ್ಯೆ 9482478570. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ ಯುಎಎಚ್ಎಸ್ ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಎಸ್.ಎಂ. ಸುಧಾಕರ್. ನಿರ್ವಹಣೆ ಎಸ್.ಆರ್. ಭಟ್.